ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದ ಎಪ್ಸ್ಟೀನ್ನ ಕರ್ಮಕಾಂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಲಿಯನೇರ್ಸ್ ಬಿಲ್ ಗೇಟ್ಸ್ ಕ್ಷಮೆ ಯಾಚನೆ ಮಾಡಿದ್ದಾನೆ. ತನ್ನ ಕಂಪನಿಯ ಸಿಬ್ಬಂದಿಗಳ ಜೊತೆ ಕ್ಷಮೆ ಕೋರಿದ ಬಿಲ್ ಗೇಟ್ಸ್ ಯಾರು? ಅತಿ ದೊಡ್ಡ ಬಿಲಿಯನೇರ್ ಎಪ್ಸ್ಟೀನ್ ಸಂಪರ್ಕ ಇದ್ದಿದ್ದರ ಬಗ್ಗೆ ಬಿಲ್ ಗೇಟ್ಸ್ ತನ್ನ ಕಂಪನಿಯ ಸಿಬ್ಬಂದಿಗಳ ಜೊತೆ ಕ್ಷಮೆ ಕೇಳಿದಾನೆ. ಅದರ ಅರ್ಥ ಆತ ತಪ್ಪು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ತಪ್ಪೊಪ್ಪಿಗೆ ಸೂಚಿಸಿಲ್ಲ. ಬದಲಾಗಿ ಎಪ್ಸ್ಟೀನ್ ಯಾರು? ಒಬ್ಬ ಚೈಲ್ಡ್ ಮಾಲ್ಸ್ಟರ್ ಅಂದ್ರೆ ಶಿಶುಕಾಮಿ, ಒಬ್ಬ ಸೆಕ್ಸ್ ಅಫೆಂಡರ್, ಲೈಂಗಿಕ ಅಪರಾಧಿ. ಆತನ ಜೊತೆ ಬಿಲ್ ಗೇಟ್ಸ್ ಸಂಪರ್ಕ ಇಟ್ಕೊಂಡಿದ್ದ, ಫ್ರೆಂಡ್ ಆಗಿದ್ದ. ತನ್ನ ದ್ವೀಪದಲ್ಲಿ ಜಗತ್ತಿನ ಆಗರ್ಭ ಶ್ರೀಮಂತರ ದೇಹ ಮತ್ತು ಮನಸ್ಸನ್ನ ತಣಿಸೋದಕ್ಕೆ ಬ್ರಿಟಿಷ್ ಚರ್ಮ ಬಣ್ಣದ ಸಣ್ಣ ಸಣ್ಣ ಮಕ್ಕಳನ್ನ ಎದುರುಗಡೆ ನಿಲ್ಲಿಸ್ಕೊಂಡು ಶ್ರೀಮಂತರನ್ನ ಸಂತೋಷ ಪಡಿಸ್ತಾ ಇದ್ದಂತಹ ಎಪ್ಸ್ಟೀನ್ ಜೊತೆಗಿನ ಸಂಬಂಧದ ಬಗ್ಗೆ ಈಗ ಬಿಲ್ ಗೇಟ್ಸ್ ಮೌನ ಮುರಿದ್ರು. ಅದರರ್ಥ ಬಿಲ್ ಗೇಟ್ಸ್ ನಾನು ಅಲ್ಲಿ ಹೋಗಿ ದ್ವೀಪದಲ್ಲಿ ಸಣ್ಣ ಸಣ್ಣ ಮಕ್ಕಳ ಜೊತೆ ಕೆಟ್ಟ ಕೆಲಸ ಮಾಡಿದೆ ಅಂತ ಹೇಳಿ ಒಪ್ಕೊಂಡಿಲ್ಲ. ಬದಲಾಗಿ ಆತನ ಜೊತೆ ಸಂಪರ್ಕ ಇಟ್ಟುಕೊಂಡ ಕಾರಣಕ್ಕಾಗಿ ನಾನು ಕ್ಷಮೆ ಯಾಚನೆ ಮಾಡ್ತಾ ಇದ್ದೀನಿ. ಅತಿ ದೊಡ್ಡ ಶಿಶುಕಾಮಿ ಆತ ಎಪ್ಸ್ಟೀನು. ಬ್ರಿಟಿಷ್ ಚರ್ಮ ಬಣ್ಣದ ಸಣ್ಣ ಸಣ್ಣ ಮಕ್ಕಳು, ಆ ಮಕ್ಕಳನ್ನ ಇಟ್ಕೊಂಡು ಆತನಿಗೆ ಗೊತ್ತಿತ್ತು ಜಗತ್ತು ಬಯಸೋದು ವಿಭಿನ್ನತೆಯನ್ನ, ನೈಸರ್ಗಿಕ ಲೈಂಗಿಕ ಕ್ರಿಯೆಯನ್ನೆಲ್ಲ ಜಗತ್ತು ಬಯಸೋದು. ಅನೈಸರ್ಗಿಕವಾಗಿ ಯಾವುದು ಆಗಲಾರದೋ ಅದನ್ನ ಮಾಡಿದ್ರೆ ಅದರಲ್ಲೇನೋ ಒಂದು ಹಿಂಸಾ ವಿನೋದ ಸಿಗುತ್ತೆ ಅನ್ನೋ ಬಯಸುವ ಮನಸ್ಸುಗಳನ್ನು ಹುಡುಕಾಡ್ತಾ ಇದ್ದ ಎಪ್ಸ್ಟೀನು. ಸೊ ಹಾಗಾಗಿ ಎಪ್ಸ್ಟೀನ್ ಜೊತೆಗಿನ ಸಂಪರ್ಕ ಇದ್ದಿದ್ದರಿಂದಾಗಿ ಅತಿ ಕೆಟ್ಟ ಮನುಷ್ಯ ಎಪ್ಸ್ಟೀನು. ಹಾಗಾಗಿ ನಾನು ನನ್ನ ಸಿಬ್ಬಂದಿಗಳ ಜೊತೆ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಬಿಲ್ ಗೇಟ್ಸು ಕ್ಷಮೆ ಯಾಚನೆ ಮಾಡಿದ್ದಾರೆ. 3,41,000 ಕಮ್ಯುನಿಕೇಷನ್ಗಳು ಈಗ ವೈರಲ್ ಆಗಿದೆ ಎಪ್ಸ್ಟೀನ್ನದು. ಆತನ ಕೆಲ ಪೇಪರ್ಗಳು ವೈರಲ್ ಆಗಿದ್ದಾವೆ. ಅದರಲ್ಲಿ ಆತ ಬರೆದಿರ್ತಕ್ಕಂತಹದ್ದು ಅತಿ ಗಂಭೀರ ಮತ್ತು ಅತಿ ಭಯಾನಕ. ನಿಶ್ಚಿತವಾಗಿ ಮಾತ್ರ ಬಾಯನ್ನು ಆಕಳಿಸೋದಕ್ಕೆ ಕೆಪಾಸಿಟಿ ಇದ್ದ ಮಕ್ಕಳು ಆ ಪ್ರದೇಶದಲ್ಲಿದ್ದರು. ಆ ಮಕ್ಕಳ ಬಾಯಿಗಳಿಗೆ ವಿಚಿತ್ರವಾಗಿ ಚುಂಬಿಸುವ ಪ್ರಯತ್ನಗಳು ಕೆಲ ಆಗರ್ಭ ಶ್ರೀಮಂತರದ್ದಾಗಿತ್ತು. ಹೇಳೋದಕ್ಕೆ ನನಗೆ ಸಾಧ್ಯ ಇಲ್ಲ. ಸೊ ಈ ಎಲ್ಲ ಕೃತ್ಯಗಳ ಬಗ್ಗೆ ಬಿಲ್ ಗೇಟ್ಸ್ ಈಗ ಬಾಯ್ಬಿಟ್ಟಿದ್ದಾರೆ. ನಾನು ಕ್ಷಮೆಯಾಚನೆ ಮಾಡ್ತಾ ಇದ್ದೀನಿ, ನಾನು ಮಾಡಬಾರದ ಕೆಲಸ ಮಾಡಿಲ್ಲ, ಬದಲಾಗಿ ಎಪ್ಸ್ಟೀನ್ ಅಂತಹ ಕೆಟ್ಟ ವ್ಯಕ್ತಿತ್ವದ ಜೊತೆ ಸಂಪರ್ಕದಲ್ಲಿದ್ದಿದ್ದೇ ನಾನು ಕ್ಷಮೆಯಾಚನೆ ಮಾಡೋದಕ್ಕೆ ಕಾರಣ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಜಗತ್ತಿನ ಬಿಲಿಯನೇರ್ ಬಿಲ್ ಗೇಟ್ಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.